ಬುಕ್ಕು ಪೆನ್ಸಿಲು ಇರೇಸರು ಉಪ್ಪು ಚಮಚ ಹಾಲು ಮೊಸರು ಬೆಣ್ಣೆ ತುಪ್ಪ ರೈತರು ಬಳಸುವಂತಹ ಕೃಷಿ ಸಾಮಗ್ರಿಗಳು ಸೇರಿದಂತೆ ಜೀವ ವಿಮೆ ಆರೋಗ್ಯ ವಿಮೆ ಇಂತಹ ಜನರ ದಿನಬಳಕೆಯ ವಸ್ತುಗಳ ಮೇಲೆ ಹೇಗೋ ಬದುಕಿಕೊಳ್ಳಲಿ ಪಾಪ ಕರುಣೆ ಬಂದು ಮೋದಿ ಸರ್ಕಾರ ಟ್ಯಾಕ್ಸ್ ಮುಕ್ತ ಮಾಡಿದೆ. ಇಷ್ಟು ದಿನ ಟ್ಯಾಕ್ಸ್ ಭಯೋತ್ಪಾದನೆಯಿಂದ ಬಳಲಿ ಬೆಂಡಾಗಿದ್ದಂತಹ ಜನ ಈಗ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ಜೇಬಲ್ಲಿ ದುಡ್ಡು ಉಳಿದು ದಸರಾಗೋ ದೀಪಾವಳಿಗೋ ಏನಾದರೂ ಒಂದು ಹೊಸ ವಸ್ತು ಖರೀದಿಸಬಹುದು. ರೇಷನ್ನಲ್ಲಿ 10,000 ಕೊಟ್ಟರೆ 10% ಉಳಿಯುತ್ತೆ, ಇನ್ನು ಮೇಲೆ ಕೊಂಡುಕೊಳ್ಳುವ ಶಕ್ತಿ ನಮಗೆ ಬರುತ್ತೆ ಅಂತ ನಿಟ್ಟುಸಿರು ಬಿಡ್ತಾ ಇದ್ದಾರೆ ಗ್ರಾಹಕರು. ಹಾಗೆ ನೋಡಿದರೆ ಸುಮಾರು 8 ವರ್ಷಗಳಿಂದ ಈ ಟ್ಯಾಕ್ಸ್ ಭಯೋತ್ಪಾದನೆಯಿಂದ ನಮ್ಮನ್ನು ತಪ್ಪಿಸಿ ಕೆಳ ಮಧ್ಯಮ ಮತ್ತು ಬಡವರು ಪರಿತಪಿಸ್ತಾ ಇದ್ದಾರೆ ಮೋದಿಜಿ. ಅಂದರೆ 8 ವರ್ಷಗಳಿಂದ ಮನಸ್ಸು ಮಾಡದ ಮನಸ್ಸನ್ನ ಇವತ್ತು ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಮೋದಿಜಿ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಯಾವ ರೀತಿಯಾದ GST ಯಲ್ಲಿ ಸುಧಾರಣೆಗಳಾಗಿವೆ, ಯಾವ ಯಾವ ವಸ್ತುಗಳ ಮೇಲೆ GST ದರ ಇಳಿಕೆ ಆಗಿದೆ, ಎಷ್ಟೆಷ್ಟು % ಇಳಿಕೆಯಾಗಿದೆ, ನಿಜಕ್ಕೂ ಇದು ದಸರಾ ದೀಪಾವಳಿ ಬಂಪರ್ ಗಿಫ್ಟ್ ಕೇಂದ್ರ ಸರ್ಕಾರದ್ದು ಅಥವಾ ಎಲೆಕ್ಷನ್ ಗಿಮಿಕ್ಕ? ಇದರಿಂದ ಕೇಂದ್ರ ಸರ್ಕಾರಕ್ಕೆ ನಷ್ಟನಾ, ರಾಜ್ಯ ಸರ್ಕಾರಕ್ಕೆ ನಷ್ಟನಾ, ಇದರ ಹಿಂದೆ ಪಾಲಿಟಿಕ್ಸ್ ಇದೆಯಾ? ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್ GST ಪಾಲಿಟಿಕ್ಸ್.